ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಪಾಪುನ ಜೊತೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿಬಿಡೋದು, ಅವನಿಗೆ ನಿದ್ದೆ ಬಂದುಬಿಟ್ಟಿದೆ. ಅವನನ್ನು ಮಲಗಿಸ್ಬಿಟ್ಟು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಇವನು ಹಠ ಮಾಡೋದ್ರಿಂದ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಹೊಸದಾಗಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ನೋಡಿ ಯಾವ ಥರ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಕ್ಯೂಟಾಗಿದ್ದಾರಲ್ಲ. ನಮ್ಮ ಮನೆಯಲ್ಲೇ ಕೋಳಿ ಇದ್ದಾವೆ, ಅವು ಮೊಟ್ಟೆ ಇಟ್ಟಿದ್ವು. ಅವನ್ನ ಮರಿಗಿಟ್ಟಿದ್ರು ನಮ್ಮಮ್ಮ. ನೋಡಿ ಯಾವ ಥರ ಚೆನ್ನಾಗಾಗಿದ್ದಾವೆ ಅಂತೇಳ್ಬಿಟ್ಟು. ಇವತ್ತೇ ಹುಟ್ಟಿದಾವೆ ಇವು. ನಾವು ಬಂದ್ವಿ ಅಂತೇಳ್ಬಿಟ್ಟು ಹಿಡ್ಕೋತಾರೆ ಅಂಥೇಳಿ ಆ ಕಡೆ ಹೋಗ್ತಾ ಇದ್ದಾರೆ. ಎಷ್ಟು ಜೋಪಾನ ಮಾಡುತ್ತೆ ಅಂತೇಳ್ಬಿಟ್ಟು. ಹುಟ್ಟಿದ ಒಂದೇ ದಿನದಲ್ಲಿ ಇಷ್ಟೊಂದೆಲ್ಲ ಅಡ್ಡಾಡ್ಕೊಂಡು ತಮ್ಮ ಆಹಾರವನ್ನು ತಾವೇ ತಿನ್ಕೊಂಡು ನೋಡಿ ಯಾವ ಥರ ಅಡ್ಡಾಡ್ತಿದ್ದಾವೆ ಅಂತೇಳ್ಬಿಟ್ಟು. ಎಲ್ಲ ಕಾಲಲ್ಲಿ ಕೆದ್ರಾಕ್ಬಿಟ್ಟಿದ್ದಾವೆ, ಎಲ್ಲ ಮಣ್ಣೆಲ್ಲ ಇತ್ತಲ್ಲಿ ಎಲ್ಲ ಕೆದ್ರಾಕ್ಬಿಟ್ಟಿದ್ದಾವೆ. ನೋಡಿ ಯಾವ ಥರ ಸಿಂಗಲ್ ಆಗಿ ಓಡಾಡ್ತಿದ್ದಾವೆ ಒಂದೇ ದಿನದಲ್ಲಿ. ನಾವು ಸಣ್ಣಗಿರೋ ಅಂಥ ಕಾಳುಗಳನ್ನೆಲ್ಲ ಹಾಕಿದ್ದೀವಿ ಇದಕ್ಕೆ ತಿನ್ನೋದಕ್ಕೆ. ತಿಂತಾ ಇದ್ದಾವೆ. ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ನಮ್ಮ ಪಾಪು ಆಟ ಆಡ್ತಾ ಇದ್ದಾನೆ. ನಾನು ಅವನ ಕಡೆ ಬಂದು ಕೂತ್ಕೊಂಡು ಒಂದು ದಾಳಿಂಬೆ ಹಣ್ಣು ತೊಗೊಂಬಂದಿದ್ರು, ಅದನ್ನು ಬಿಡಿಸ್ತಾ ಇದ್ದೀನಿ. ತಿನ್ನೋದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಬಿಡಿಸಿಟ್ಕೊಂಡ್ರೆ, ಫ್ರೀ ಟೈಮಲ್ಲಿ ಬಿಡಿಸಿಟ್ಕೊಂಡ್ರೆ ತಿನ್ನೋದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು. ನೋಡಿ ನಮ್ಮ ಪಾಪು ಮುಂದೆ ಕೂತ್ಕೊಂಡಿದ್ದಾರೆ, ಎತ್ಕೊಳೋವಲ್ರು ಅಂತೇಳ್ಬಿಟ್ಟು. ಎಷ್ಟು ಅಳ್ತಾನೆ ಅಂತೇಳ್ಬಿಟ್ಟು. ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದರು ನನಗೆ, ನೀವು ಪಾಪುಗೆ ಡೈಪರ್ ಹಾಕಲ್ವಾ ಸಿಸ್ಟರ್ ಅಂತೇಳ್ಬಿಟ್ಟು. ಹಾಕ್ತೀವಿ, ನಾನು ಬೆಳಗ್ಗೆ ಟೈಮಲ್ಲಿ ಹಾಕೋದಿಲ್ಲ, ನೈಟ್ ಟೈಮಲ್ಲೇ ಹಾಕ್ತೀನಿ. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಬಟ್ಟೆ ಚೇಂಜ್ ಮಾಡ್ಕೋತಾ ಇರ್ಬೋದು, ಅವನೇನೋ ಸುಸ್ಸು ಮಾಡಿದರೆ. ನೈಟ್ ಟೈಮಲ್ಲಿ ನಾನು ಎದ್ದೇಳೋಕ್ಕೂ ಆಗಲ್ವಲ್ಲ, ನಿದ್ದೆ ಹೋಗಿರ್ತೀವಿ. ಅದಕ್ಕೋಸ್ಕರ ನೈಟ್ ಟೈಮಲ್ಲೇ ಹಾಕಿ ಮಲಗಿಸ್ತೀವಿ. ನೋಡಿ ಆನ್ಲೈನಲ್ಲಿ ಪ್ರಾಡಕ್ಟ್ ತೊಗೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ಬಿಟ್ಟು ಅವನಿಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಮೊದಲಿಗೆ ಕೊಡೋದಲ್ವ, ಕೋಲ್ಡ್ ಆಗಿಬಿಟ್ರೆ ಮತ್ತು ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪನೇ ಹಾಕ್ಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಪಾಪುಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಫಸ್ಟ್ ಕೊಡ್ತಾ ಇರೋದವಲ್ಲ ಫ್ರೂಟ್ಸ್ ಎಲ್ಲ ಅಂತೇಳ್ಬಿಟ್ಟು. ಆನಂತರ ನಾನು ಬಿಡಿಸ್ಕೊಂತ ಕೂತ್ಕೊಂಡೆ. ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮದು ಯಾವ ಊರು ಸಿಸ್ಟರ್ ಅಂತೇಳ್ಬಿಟ್ಟು. ನಮ್ಮದು ಬಂದುಬಿಟ್ಟು ಕೊಪ್ಪಳ ಡಿಸ್ಟಿಕ್ಕು, ಕನಕಗಿರಿ ಅಂತೇಳಿ ನಮ್ಮೂರು. ಇದು ನಮ್ಮ ತವ್ರ ಮನೆ. ನನ್ನ ಗಂಡನ ಮನೆ ಬಂದುಬಿಟ್ಟು ಬಳ್ಳಾರಿ. ನಾನು ಬಾಣಂತನಕ್ಕಿ ಅಂತೇಳ್ಬಿಟ್ಟು ಅಮ್ಮನ ಮನೆಯಲ್ಲೇ ಇರೋದು. ನೋಡಿ ನಮ್ಮ ಪಾಪು ಬಾಯಲ್ಲಿ ಅದನ್ನು ಕಡಿತಾ ಇದ್ದಾನೆ. ಅವನಿಗೆ ಇವಾಗ 6 ಮಂತ್ ಕಂಪ್ಲೀಟಾಗಿ 7 ಮಂತ್ಗೆ ಬೀಳ್ತಾ ಇದೆ. ಅವನಿಗೇನು ಹಲ್ಲು ಬರ್ತಾಯಿದೆ ಏನೋ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಅವನಿಗೆ ಫುಲ್ಲು ಹಲ್ಲೆಲ್ಲ ಏನಾದರೂ ಕಚ್ತಾನೇ ಇರ್ತಾನೆ ಕೊಟ್ಟಿದ್ದೆಲ್ಲ. ಇನ್ನೊಂದು ಫ್ರೆಂಡ್ಸ್, ನನಗೆ ಕಮೆಂಟ್ ಸೆಕ್ಷನ್ನು ಆಫ್ ಆಗ್ತಾಯಿದೆ ವೀಡಿಯೋ ಹಾಕಿದ ತಕ್ಷಣ. ಏನಕ್ಕೂ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಮಾಡಬೇಕಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ನೋಡಿ ಇವಾಗ ನಮ್ಮ ಪಾಪು ಯಾವ ಥರ ಆಟ ಆಡ್ತದಾನೆ ಅಂತೇಳ್ಬಿಟ್ಟು. ಮತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ತಾನೇ ಟೀ ಕುಡಿದ್ಬಿಟ್ಟು ಬಂದೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡಬೇಕು ಗೊತ್ತಿಲ್ಲ, ಅಮ್ಮನೇ ಕೇಳಬೇಕು ಏನು ಮಾಡಬೇಕು ಅಂತಂತಾರೆ ಅಂತೇಳ್ಬಿಟ್ಟು. ಟೈಮ್ ಬಂದು 7:30 ಆಗಿದೆ, ಇನ್ನೂ ನೈಟೇ ಆಗಿಲ್ಲ. ನೋಡಿ ಇನ್ನೂ ಬೆಳಕಿದೆ. ಇವಾಗತ್ತು ನಮ್ಮ ಅಪ್ಪಾಜಿ ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ಮಾಡೋ ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ನೋಡೋಣ. ನೋಡಿ ಇವಾಗ 1 kg ಅಷ್ಟು ಚಿಕನ್ ತೊಗೊಂಬಂದಿದ್ರು. ಇನ್ನು ನಾನೇನು ತೊಳೆದಿರಲಿಲ್ಲ, ಕ್ಲೀನ್ ಮಾಡಿಬಿಟ್ಟು ಮಾಡೋಣ ಅಂಥೇಳಿ ಇಟ್ಟಿದ್ದೀನಿ. ಇವಾಗ ನಮ್ಮ ಪಾಪು ಕೂಡ ಎದ್ಬಿಟ್ಟ. ಚಿಕನ್ ಮಾಡಬೇಕು ಅಂದ್ಕೊಂಡಿದ್ದೆ, ಇವನು ಕೂಡ ಎದ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅಮ್ಮನ್ನೇ ಮಾಡು ಅಂತ ಹೇಳಿದೆ. ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ನಾನೇನು ಅದು ವಿಡಿಯೋ ಏನು ಮಾಡ್ಕೊಳ್ಳಲಿಲ್ಲ, ಜಸ್ಟ್ ಅವ್ರು ಮಾಡೋದಷ್ಟೇ ತೋರಿಸಿದೆ. ಚಿಕನ್ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ ಹಿಂದಿನ ವ್ಲಾಗಲ್ಲಿ, ಬೇಕಿದ್ದರೆ ನೋಡ್ಕೊಳ್ಳಿ. ನೋಡಿ ಮಾಡೋಕ್ಕಿಟ್ಟಿದ್ದಾರೆ.
ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ನು. ಅವ್ರು ಮಾಡೋ ಚಿಕನ್ ನಮಗೂ ತುಂಬ ಇಷ್ಟ ಆಗುತ್ತೆ. ಮಾಡ್ತಾಯಿದ್ರು. ಇವನು ಪಾಪುನ ಎತ್ಕೊಂಡು ನಾನು ಸ್ವಲ್ಪ ವೀಡಿಯೋನ ತೊಗೊಂಡ್ಬಿಟ್ಟು ಬಂದೆ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಚಿಕನ್ನು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.